ನೋಡಿ, ಇನ್ನು ಆಯುಕ್ತರಿಗೆ ಮನವಿ ಕೊಡೋದಕ್ಕೆ ಬಂದಂತವರಿಗೆ ಶಾಕ್ ಎದುರಾಗಿದೆ. ಸಮೀಕ್ಷೆ ವಿನಾಯಿತಿ ಕೇಳೋರಿಗೆ ನೋಟಿಸ್ ಶಾಕ್. ವಿನಾಯಿತಿ ಕೋರಿದ್ರೂ ಕೂಡ ಪರಿಗಣಿಸಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ. ನೋಟಿಸ್ ನೋಡಿ ಶಾಕ್ ಆಗಿದ್ದಾರೆ ವಿಶೇಷ ಚೇತನರು. ಯಾವುದೇ ಮನವಿಯನ್ನ ಸ್ವೀಕರಿಸೋದಿಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಮಲ್ಲೇಶ್ವರಂನ ಐಪಿಪಿ ಕಚೇರಿಗೆ ಮನವಿ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಮೀಕ್ಷೆಗೆ ಗೈರಾದಲ್ಲಿ ಅಮಾನತ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅದರ ಜೊತೆಗೆ ಎಫ್ಐಆರ್ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿ ನೋಟಿಸ್ ಅನ್ನ ಕೊಡಲಾಗಿದೆ. ಆಯುಕ್ತರ ಕೊಠಡಿಯ ಹೊರ ಭಾಗದಲ್ಲಿ ಈ ನೋಟಿಸ್ ಅನ್ನ ಬಿತ್ತರಿಸಲಾಗಿದೆ. ತೀವ್ರ ಅನಾರೋಗ್ಯ ಪೀಡಿತ ಶಿಕ್ಷಕರಿಗೆ ಮಾತ್ರ ವಿನಾಯಿತಿ ಸಿಗುತ್ತೆ. ಅಂದ್ರೆ ಬಾಣಂತಿಯರು, ಗರ್ಭಿಣಿಯರಿಗೆ ಮಾತ್ರ ವಿನಾಯಿತಿ. ಉಳಿದವರು ಯಾರಿದ್ದಾರೆ ಅವರು ಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಎಸ್ ಚರಣ್, ಈಗ ವಿಶೇಷ ಚೇತನ ಶಿಕ್ಷಕಿಗೆ ನೋಟಿಸ್ ಕೊಟ್ಟಿರೋದ್ರ ಜೊತೆಗೆ ಈಗ ಯಾವುದೇ ಕಾರಣಕ್ಕೂ ಮನವಿಯನ್ನ ಸ್ವೀಕರಿಸೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಏನ್ ಕತೆ ಇದು ಅಂತ? ಎಸ್ ಪ್ರಭು, ಪ್ರಮುಖವಾಗಿ ಈಗಾಗಲೇ ಏನು ಆಯುಕ್ತರ ಒಂದು ಕೊಠಡಿ ಏನಿದೆ ಆ ಒಂದು ಕೊಠಡಿಯ ಪಕ್ಕದಲ್ಲೇ ಒಂದು ನೋಟಿಸ್ ಅನ್ನ ಕೂಡ ಹಾಕಲಾಗಿರುವಂತದ್ದು, ಬಿತ್ತರ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಉಲ್ಲೇಖ ಮಾಡಿರುವಂತದ್ದು, ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಈ ಒಂದು ಸಮೀಕ್ಷೆಯ ಅಲ್ಲಿ ಏನು ನೇಮಕ ಆಗಿರ್ತಾರೆ ಅವರಿಗೆ ವಿನಾಯಿತಿ ಇಲ್ಲ ಅನ್ನುವಂತಹ ಒಂದು ಅಕ್ಷರವನ್ನ ದೊಡ್ಡದಾಗಿ ಹಾಕಿರುವಂತದ್ದು. ಇದರ ಜೊತೆಗೆ ಯಾರಿಗೆಲ್ಲ ವಿನಾಯಿತಿ ಇದೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹಾಕಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ವಿಕಲಚೇತನರು ಯಾವ ರೀತಿಯಾಗಿ ಸಮೀಕ್ಷೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅವರು ಒಂದು ರಸ್ತೆಯನ್ನ ದಾಟಬೇಕಿದ್ರು ಕೂಡ ವೀಲ್ ಚೇರ್ ಅಥವಾ ಊರುಗೋಲನ್ನ ಅವಲಂಬಿಸಿರ್ತಾರೆ. ಬೆಂಗಳೂರಿನಂತಹ ಒಂದು ನಗರದಲ್ಲಿ ಸುಮಾರು 6-7 ಮಹಡಿ ಹತ್ತುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಲಿಫ್ಟ್ ವ್ಯವಸ್ಥೆ ಆಗಿರಬಹುದು ಅಥವಾ ಈ ವೀಲ್ ಚೇರ್ ನಲ್ಲಿ ಹೋಗುವವರಿಗೆ ಬೇಕಾದಂತಹ ವ್ಯವಸ್ಥೆಗಳು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಯಾಕೆ ಇದಕ್ಕೆ ಒಳಪಡಿಸ್ಕೊಂಡಿದ್ದಾರೆ? ನಾವು ಬಿಒಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ವಿ. ಮಾಹಿತಿಯನ್ನ ನೀಡಿದ್ರು ಕೂಡ ಇದೀಗ ನಮ್ಮನ್ನ ಸಮೀಕ್ಷೆಗೆ ಒಳಪಡಿಸಿದ್ದಾರೆ, ನಮ್ಮನ್ನ ಕೈ ಬಿಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಮಾನವೀಯತೆಯನ್ನ ಮರೆತ ರೀತಿಯಾಗಿ ಕಾಣಿಸ್ತಾ ಇದೆ. ನೋಟಿಸ್ ನಲ್ಲಿ ಗರ್ಭಿಣಿಯರಿಗೆ ಮತ್ತೆ 1 ವರ್ಷದ ಒಳಗಿನ ಮಗು ಇರುವಂತವರಿಗೆ ಮತ್ತೆ ತೀವ್ರ ಅನಾರೋಗ್ಯದವರ ಈ ಕಾಯಿಲೆ ಇರೋರಿಗೆ ವಿನಾಯಿತಿಯನ್ನ ನೀಡಿರುವಂತಹ ಸರ್ಕಾರ ಯಾಕೆ ವಿಕಲಚೇತನರಿಗೆ ಈ ಒಂದು ವಿನಾಯಿತಿ ನೀಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದೀಗ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಇವತ್ತು ಆಯುಕ್ತರು ನಡೆದುಕೊಂಡಂತ ರೀತಿ ಏನಿದೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಅಸಮಾಧಾನವನ್ನ ಕೂಡ ಸೃಷ್ಟಿಸಿರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಮೀಕ್ಷೆಗೆ ಕೂಡ ಒಂದಿಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಎಲ್ಲಾದ್ರೂ ಮಾನವೀಯತೆಯ ದೃಷ್ಟಿಯನ್ನ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಸಭೆಯನ್ನ ನಡೆಸಿ ವಿಕಲಚೇತನರನ್ನ ಕೈ ಬಿಡ್ತಾರಾ ಈ ಒಂದು ಸಮೀಕ್ಷೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಚರಣ್, ಇವೆಲ್ಲ ಡೀಟೇಲ್ಸ್ಗಾಗಿ.